ಕಾರ್ಮಿಕರ ಸಂಘ ಮತ್ತು ಸಾವಿತ್ರಿ ಬಾಪುಲೆ ಸ್ತ್ರೀ ಶಕ್ತಿ ಉಳಿತಾಯ ಸ್ವಸಹಾಯ ಸಂಘ ಬೆಂಗಳೂರು ಜಿಲ್ಲೆ ಕಾರ್ಮಿಕ ದಿನಾಚರಣೆ ಹಾಗೂ ಕಾರ್ಮಿಕ ಸೇರ್ಪಡೆ ಮತ್ತು ಪ್ರತಿಭಾ ಪುರಸ್ಕಾರ. ಈ ಕಾರ್ಯಕ್ರಮವನ್ನು ಶ್ರೀ ಜೀವನಹಳ್ಳಿ ನಾರಾಯಣ್, ರಾಜ್ಯಾಧ್ಯಕ್ಷರು PBK ಕಾರ್ಮಿಕರ ಸಂಘ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಹಾಗೂ 6 ಮಕ್ಕಳಿಗೆ ಗೌರವ ಪುರಸ್ಕಾರವನ್ನು ನೀಡಿ ಅವರಿಗೆ ಪ್ರೋತ್ಸಾಹಿಸಿದರು. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ ಮೊದಲಿಗೆ ಅಂಬೇಡ್ಕರ್ದು ಒಂದು ಹಾಡು ಭೀಮ ಜ್ಯೋತಿ ಇಳಿದು ಬನ್ನಿ ಅಂತ. ನಾವು ಇದು ಫಸ್ಟ್ ಟೈಮ್ ಮಾತಾಡಿದ್ದು. ಕ್ರಾಂತಿಕ ಹಳೆ ಮೊಳಗಿದೆ ಭೀಮ ಜ್ಯೋತಿ ಹಿಡಿದು ಬನ್ನಿ, ಕ್ರಾಂತಿಕ ಹಳೆ ಮೊಳಗಿದೆ ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಕೋಟಿ ಕಂಠ ಕೂಗಿ ಹೇಳಿವೆ ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ಸಾಗಿ ಹೊರಟಿವೆ ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಕೋಟಿ ಕಂಠ ಕೂಗಿ ಹೇಳಿವೆ ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ. ಅಂಬೇಡ್ಕರ್ ಇದ್ದೇನೆ. ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ಕಿರಣ ಬೀರಿದ ಗುರುವೇ ಅಂಬೇಡ್ಕರ, ಹರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಜೈ ಭೀಮ್. ಏನು ಕಾರ್ಮಿಕ ದಿನಾಚರಣೆ ಹಾಗೂ ಸಾವಿತ್ರಿ ಬಾಪುಲೆ ಉಳಿತಾಯ ಸಂಘ ನೇತೃತ್ವದಲ್ಲಿ ಈ ಪುಟ್ಟಣ್ಣ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿಸಬೇಕಾಗಿತ್ತು. ಅವರ ಕಾರಣಾಂತರದಿಂದ ಎಲ್ಲ MLCಗಳೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ, ಯಾರೂ ಇಲ್ಲ. ಹಾಗೂ ತಮಿಳುನಾಡುದು ಏನೋ ಇದು ಕಾರ್ಯಕ್ರಮ ಇರ್ತದೆ ಅದಕ್ಕೆ ಹೋಗಿದ್ದಾರೆ. ಅದ್ರ ಪರವಾಗಿ ನಾವು ಇದಾಗಬಾರ್ದು, ಹುಡುಗರಿಗೆ ಮನಸ್ಸಿಗೆ ಇದಾಗಬಾರ್ದಂತ ಮೊಗ ಹೇಳ್ತು ಒಂದು, ಏನು ನಮ್ಮನ್ನು ಯಾರು ಸರ್ಕಾರ ಗುರುತಿಸಿಲ್ಲ, 99% ತೆಗ್ದಿರ್ತೀರಿ, ಅಬೋವ್ 90% ತೆಗ್ದಿರಿ. ಆ ಮಕ್ಕಳು ಎಷ್ಟು ಕಷ್ಟ ಬಿದ್ದು ಕಣ್ಣಿಗೆ ಏನೋ ನೀರು ಇದ್ದಿದ್ರೆ ಕೂಡ ಒರೆಸ್ಕೊಂಡು ಅದು ಏನೋ ಮೇಣದ ಬತ್ತಿನೋ ಇಲ್ಲೋ ಕರೆಂಟ್ ಐತೋ ಕರೆಂಟ್ ಇಲ್ಲೋ ಇಷ್ಟು ಮಾತ್ರ ಓದ್ಬಿಟ್ಟು ಮುಂದೆ ಬಂದವರಲ್ಲ. ಅವರಿಗೆ ಆ ತಾಯಿಗಳು ಏನು ಎತ್ತು ತಾಯಿಗಳಾಗಲಿ ತಂದೆ ಆಗಲಿ ಎಷ್ಟು ಪ್ರೋತ್ಸಾಹ ಕೊಟ್ಟವ್ರು ಅಂದ್ಬಿಟ್ಟು ಅವರಿಗೆ ಗೊತ್ತಿರ್ತದೆ. ಪ್ರೋತ್ಸಾಹ ಆ ಟೀಚರ್ ಇರ್ತಾರಲ್ಲ, ಕ್ಲಾಸ್ ಟೀಚರ್ಗಳು ಬಹಳ ಇದು ಮಾಡಿರ್ತಾರೆ, ಎಂಕರೇಜ್ ಕೊಟ್ಟಿರ್ತಾರೆ. ಅಂಥ ಟೀಚರ್ಗಳು ತಾಯಿ ತಂದೆಯವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಸಂಘಟನೆ ಪರವಾಗಿ. ಇನ್ನೂ ಹೆಚ್ಚಾಗಿ ನಮ್ಮ ಕೈಗಾದಷ್ಟು ಸರ್ಕಾರದಲ್ಲಿ ಗುರುತಿಸ್ತೀರಿ, ಅವ್ರನ್ನ ನಾವು ಬಿಡೋಕ್ಕಿಲ್ಲ. ಏನೋ ಪ್ರತಿಭಾ ಪುರಸ್ಕಾರ ನಮ್ಮ ಸಣ್ಣದು ಕಾರ್ಯಕ್ರಮ ಆದರೂ ಕೂಡ LHL ಸಾರ್ವಜನಿಕರ ಭವನದಲ್ಲಿ ಪುಟ್ಟಣ್ಣ ಸಾರು ಮತ್ತು ನಮ್ಮ ಇವರು ಧರ್ಮಸೇನಾ MLC ಸಾಹೇಬರು ಅವ್ರ ನಮ್ಮ ಸಹಕಾರ ಇರ್ತದೆ. ನೀವು ಮಾಡಿರಿ, ಎಲ್ಲಿದ್ರಿಂದ ಆ ಮಕ್ಕಳಿಗೆ ನಾವು ಇನ್ನೊಂದು ಟೈಮ್ ಬಂದು ಅವ್ರಿಗೆ ಎಂಕರೇಜ್ ಕೊಡ್ತೀರಿ. ಏನೇ ಶಾಲೆ ಕಾಲೇಜುಗಳಾಗಾದ್ರೆ ಹೆಂಗೆ ಏನನ್ನು ಆಗಬೇಕಾದ್ರೆ ಹೇಳ್ರಿ, ನಾನು ಅವ್ರನ್ನ ಸ್ವಲ್ಪ ನಾವು ಸಹಕಾರ ಕೊಟ್ಟು ಮುಂದುವರ್ಸ್ಕೊಂಡು ಹೋಗೋಣ ಅವ್ರನ್ನ ಅಂತ ಹೇಳೋರ ಪುಟ್ಟಣ್ಣ ಸಾರು. ಅವರಿಗೆ ಸಹ ಈ ಸಮಿತಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಒಂದು ಕಾರ್ಮಿಕರ ಸಂಘದಲ್ಲಿ ಮಾಡಬೇಕಂತ ಒಂದು ಇದಿತ್ತು. ನಾವು ಹೆಚ್ಚೆಚ್ಚಾಗಿ ಮಕ್ಕಳನ್ನ ಗುರುತಿಸ್ಬಿಟ್ಟು ದಲಿತ ಸಂಘಟನೆ ಆಗಲಿ, PBK ಕಾರ್ಮಿಕರ ಸಂಘ ಆಗಲಿ, ಸಣ್ಣ ಉಳಿತಾಯ ಸಂಘಗಳಾಗಲಿ ಜೊತೆಗೂಡ್ಕೊಂಡು ನಾವು ಮಾಡ್ತಾ ಇರ್ತೀರಿ. ಹೆಚ್ಚಾಗಿ ಇನ್ನು ಸರ್ಕಾರದಿಂದ ಬರುವಂಥ ಅನುಕೂಲಗಳನ್ನು ನಾವು ಗುರುತಿಸ್ಬಿಟ್ಟು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತೇವೆ. ನನ್ನ ಹೆಸರು ಭವ್ಯ. ನಾನು ಶ್ರೀ ಅಂಬಿಕಾ ಕನ್ನಡ ಹೈಸ್ಕೂಲ್ನಲ್ಲಿ 10th ಸ್ಟ್ಯಾಂಡರ್ಡ್ನ ಓದಿದ್ದೀನಿ. ನಾನು 10th ಸ್ಟ್ಯಾಂಡರ್ಡ್ನಲ್ಲಿ 95% ಸ್ಕೋರ್ ಮಾಡಿದ್ದೀನಿ. ಥ್ಯಾಂಕ್ ಯು.
ನಮ್ಮನ್ನು ಸರ್ಕಾರ ಗುರುತಿಸಿಲ್ಲ ಅಂದರೂ ನಮ್ಮನ್ನ ಪಿ ಬಿ ಕೆ ಕಾರ್ಮಿಕರ ಸಂಘಟನೆಯಿಂದ ಜೀವನಹಳ್ಳಿ ನಾರಾಯಣ ಕೃಷ್ಣಪ್ಪ ಸರ್ ಅವರು ಗುರುತಿಸಿ ನಮಗೆ ಪ್ರತಿಭಾ ಪುರಸ್ಕಾರ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಜೈ ಭೀಮ್. ನನ್ನ ಹೆಸರು ಮಂಜುಬಾಯಿ ಅಂತ. ನಾನು ಪಿ ಬಿ ಕೆ ಕಾರ್ಮಿಕರ ಸಂಘಟನೆಯಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮಗಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದು 10th 594 ಸ್ಕೋರ್ ತೆಗೆದು 95% ತೆಗೆದಿದ್ದಾರೆ. ಮತ್ತು ಸರ್ಕಾರ ನಮಗೆ ಯಾವುದೋ ಒಂದು ಇದುವರೆಗೂ ಗುರುತಿಸದೆ ಏನು ಸನ್ಮಾನ ಮಾಡದೆ ಏನು ಗುರುತಿಸ್ದೇ ಸೌಲಭ್ಯ ಕೊಡದೇನೆ ನಮಗೆ ಸರ್ಕಾರ ಈ ರೀತಿ ಮಾಡಿದೆ. ಆದರೆ ನಮಗೆ ಜೀವನಹಳ್ಳಿ ನಾರಾಯಣ್ ಸರ್ ಕಡೆಯಿಂದ ನನ್ನ ಮಗಳಿಗೆ ಪ್ರತಿಭಾ ಪುರಸ್ಕಾರ ನಡೀತಿದೆ. ಮತ್ತು ಎರಡನೇ ಮಗಳು ಸೆಕೆಂಡ್ PUCಲಿ ಸ್ಟೇಟ್ಗೆ 10th ರ್ಯಾಂಕ್ ಬಂದಿದ್ದಾಳೆ. ಈ ಥರ ಇದ್ರೂ ನಮಗೆ ಯಾವುದೇ ಸರ್ಕಾರದಿಂದ ನಮಗೆ ಸೌಲಭ್ಯ ಸಿಕ್ಕಿಲ್ಲ. ಮತ್ತು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ತೊಡಗಿಸ್ಕೊಂಡಿಲ್ಲ ಅಂತ ಹೇಳ್ತಾ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಜೀವನಹಳ್ಳಿ ನಾರಾಯಣ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹೆಸರು ಚೈತನ್ಯ, ನಮ್ಮೂರು HKODಹಳ್ಳಿ. ನಾನು ಓದಿದ್ದು ರೊಟ್ಟಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ನಾಗಮಂಗಲ. ನನ್ನ ಟೀಚರ್ಸು ತುಂಬ ಸಪೋರ್ಟಿವ್ ಆಗಿದ್ದರು. ಎಷ್ಟು ಕಷ್ಟವಾಗಿದ್ದರೂ ಅದನ್ನು ಸುಲಭವಾಗಿ ಹೇಳ್ಕೊಡ್ತಿದ್ರು. ನಾನು SLC ಎಕ್ಸಾಮಲ್ಲಿ 585 ತಗೊಂಡಿದ್ದೀನಿ. ನಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ರು. ನಾರಾಯಣ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ಕರೆದ್ಬಿಟ್ಟು ಸನ್ಮಾನ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ನನ್ನ ಹೆಸರು ಜಯಲಕ್ಷ್ಮಿ ಅಂತ. PBK ಸಂಘದಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ನಾರಾಯಣ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಮಗಳು LKGಯಿಂದ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಫಸ್ಟ್ ರ್ಯಾಂಕ್ ಅನ್ನೋದು ಎಲ್ಲೂ ಬಿಟ್ಕೊಟ್ಟಿಲ್ಲ. SLCಲೂ ಕೂಡ ಅದೇ ಥರ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾಳೆ. ಇದನ್ನು ಗುರುತಿಸ್ಬಿಟ್ಟು ಇವ್ರು ಸನ್ಮಾನ ಮಾಡೋಕ್ಕೆ ಕರೆದಿದ್ದಾರೆ ಇವತ್ತು. ಯಾರೂ ಇದನ್ನು ಗುರುತಿಸಿರಲಿಲ್ಲ. ಅವರು ಇಂಥ ಮಕ್ಕಳಿಗೆ ಗುರುತಿಸ್ಬಿಟ್ಟು ಒಂದು ಮಾಡ್ತಾರೋದು ನಮಗೆ ತುಂಬ ಖುಷಿ. ತುಂಬ ಕಷ್ಟಪಟ್ಟು ಓದಿಸಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಅವಳು 3 ವರ್ಷ ಇದ್ದಾಗಲೇ ಅವ್ರ ಅಪ್ಪ ತೀರೋಗಿದ್ದು. ಇಲ್ಲಿವರೆಗೂ ಅವಳು ಥರ ನನ್ನ ಸಪೋರ್ಟಾಗಿ ಅವಳು ಅದೇ ಥರ ಓದಿ ಇಲ್ಲಿವರೆಗೂ ಇದು ಬಂದಾಳೆ. ಮುಂದೆ ಚೆನ್ನಾಗಿ ಓದಬೇಕು ಅನ್ನೋದು ನಮ್ಮ ಆಸೆ. ಇಂಥ ಮಕ್ಕಳನ್ನ ಗುರುತಿಸಿ ಈಗ ಸಂಘ ಸಂಸ್ಥೆಯವರು ಇಷ್ಟೊಂದು ಗುರುತಿಸ್ಬಿಟ್ಟು ಮಾಡ್ತಾಯಿದ್ದಾರೆ. ಸರ್ಕಾರ ಯಾವುದು ಗುರುತಿಸಲ್ಲ. ದಯವಿಟ್ಟು ಇದ್ರ ಮೂಲಕ ಹೇಳೋದೇನಂದ್ರೆ ಇಂಥ ಬಡವ ಮಕ್ಕಳಿಗೆ, ಸಿಂಗಲ್ ಪೇರೆಂಟ್ ಅವ್ರಿಗೆ ಮಕ್ಕಳಿಗೆ, ಇಂಥ ಓದೋ ಹಳ್ಳಿನ ಪ್ರತಿಭೆ ಇರೋವಂಥವ್ರಿಗೆ ಗುರುತಿಸ್ಬಿಟ್ಟು ಏನಾದರೂ ಅವ್ರಿಗೆ ಸ್ಕಾಲರ್ಶಿಪ್ ಓದೋಕ್ಕೆ ಹೆಲ್ಪ್ ಮಾಡಬೇಕು. ನನ್ನ ಮಗಳು ತೆಗ್ದಿರೋಂಥ ಮಾರ್ಕ್ಸ್ನ ನೋಡಿ ಅವ್ರಿಗೆ ಸನ್ಮಾನ ಮಾಡಲಿಕ್ಕೆ ಕರೆಸಿದ್ದಾರೆ. ಅವ್ರಿಗೆ ನಾರಾಯಣ್ ಸರ್ಗೆ ತುಂಬ ಧನ್ಯವಾದಗಳು. ನನ್ನ ಮಗಳು ಇದೇ ಥರ ಮುಂದುವರೆದು ಮುಂದಕ್ಕೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗೀಲಿ ಅಂತ ಆಶಿಸ್ತೀನಿ. ತುಂಬ ಖುಷಿ. ನಮಸ್ಕಾರ, ನನ್ನ ಹೆಸರು ನೇತ್ರ. ನನಗೆ 625ಗೆ 618 ಮಾರ್ಕ್ಸ್ ಬಂದಿದೆ SSLC ಎಕ್ಸಾಮಿಂದ. ಆದ್ರಿಂದ PBK ಕಾರ್ಮಿಕರ ಸಂಘ ಮತ್ತು ನಾರಾಯಣ್ ಸರ್ ಅವ್ರ ಕಡೆಯಿಂದ ಚಿಕ್ಕ ಸತ್ಕಾರ ಮಾಡ್ತಾ ಇದ್ದಾರೆ. ನನಗೆ ತುಂಬಾ ಖುಷಿಯಾಗಿದೆ. ವರ್ಷ ಪೂರ್ತಿ ಕಷ್ಟಪಟ್ಟು ಓದಿದ್ದಕ್ಕೆ ಇದು ಮಾಡ್ತಿರೋದು ತುಂಬಾ ಖುಷಿಯಾಗಿದೆ. ನನ್ನ ಮಾರ್ಕ್ಸಿಗೆ ನನ್ನ ಪೇರೆಂಟ್ಸ್ ಸಪೋರ್ಟ್ ಮತ್ತೆ ನನ್ನ ಟೀಚರ್ ಸಪೋರ್ಟ್ ತುಂಬಾ ಇತ್ತು. ನಮ್ಮ ಅಮ್ಮ ಸಿಂಗಲ್ ಪೇರೆಂಟ್, ಅವರಂದ್ರೂ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ. ನನಗೆ ತುಂಬಾ ಖುಷಿ ಇದೆ. ನನ್ನ ಹೆಸರು ತರುಣ್ ಕುಮಾರು. ನಾನು ಸೌಭಾಗ್ಯ ಇಂಗ್ಲೀಷ್ ಹೈಸ್ಕೂಲಲ್ಲಿ ಓದಿದ್ದೀನಿ. ನನ್ನ ಪರ್ಸೆಂಟೇಜು 61%. ನನಗೆ ನಾರಾಯಣ್ ಸರ್ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ. ಅವ್ರು ಗುರುತಿಸಿ ನನಗೆ ಸನ್ಮಾನ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು. ನನ್ನ ಹೆಸರು ಕುಮಾರು. ನನ್ನ ಮಗ ಓದಿಸಿದ್ರಿಂದ ನಮ್ಮ ಇವರು ನಾರಾಯಣ್ ಸರ್ ಅವರು ಕರೆದು ಅವ್ರಿಗೆ ಸನ್ಮಾನ ಮಾಡಬೇಕಂತ. ಅವರು ತುಂಬ ಹುಡುಗರಿಗೆಲ್ಲ, ತುಂಬ ಮಕ್ಕಳಿಗೆ ಎಲ್ಲ ಸ್ಕೂಲ್ ಓದೋರು ಹುಡುಗರಿಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾವ್ರೆ. ಚೆನ್ನಾಗಿ ಒಳ್ಳೆ ಇದು ಎಲ್ಲ ಮಾಡ್ತಾಯಿದ್ದಾರೆ ಅವರು. ಸೋಷಲ್ ಸರ್ವಿಸ್ ಇದಕ್ಕೆ ನಾವು ಅವ್ರ ಜೊತೆಗೆ ಇದ್ಕೊಂಡು ಮಾಡ್ತಾಯಿದ್ದೀವಿ ಸರ್. ತುಂಬ ಧನ್ಯವಾದ. ಹೇಳಿ ಮೇಡಮ್. ಜೀವನಹಳ್ಳಿ ನಾರಾಯಣ್ ಸರ್ ನೇತೃತ್ವದಲ್ಲಿ ನಡೀತಾ ಇದೆ. ಇದೇ ಥರ ಇವತ್ತು 5 ಜನ ಮಕ್ಕಳು ಮಾಡಿದ್ದಾರೆ. ಮುಂದಿನ ದಿನ ಇನ್ನೂ ಹೆಚ್ಚು ಮಕ್ಕಳಿಗೆ ಮಾಡೋ ಅಂಥ ಶಕ್ತಿ ಕೊಡಬೇಕು ನಾರಾಯಣ್ ಸರ್ಗೆ. ನಾರಾಯಣ್ ಸರ್ ಜೊತೆಲಿ ನಾವೆಲ್ಲ ಒಗ್ಗೂಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಕೆಲಸನ. ಖುಷಿ ಆಗ್ತಾ ಇದೆ ಸರ್. ಇನ್ನೂ ಹೆಚ್ಚಿನ ರೀತಿ ಮಾಡ್ಕೊಂಡು ಹೋಗ್ಬೇಕು. ಸ್ಕೋರ್ ಮಾಡಿರೋ ಮಕ್ಕಳಿಗೆ ಅವ್ರು ಮಾಡಿರೋದು ಕಷ್ಟಪಟ್ಟು ಓದಿ ಸ್ಕೋರ್ ಮಾಡಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಸ್ಟೂಡೆಂಟ್ಸ್. ಏನು PBK ಕೃಷ್ಣಪ್ಪ ಅವ್ರ ಸಂಘಟನೆಯಿಂದ, ಕಾರ್ಮಿಕರ ಸಂಘಟನೆ ಮತ್ತು ಸಾವಿತ್ರಿಬಾಯಿ ಫುಲೆ ಮಹಿಳಾ ಉಳಿತಾಯ ಸ್ವಸಹಾಯ ಸಂಘದಿಂದ ಏನು ಈ ಕಾರ್ಯಕ್ರಮನ ಪ್ರತಿಭಾ ಪುರಸ್ಕಾರ ಏನಂದರೆ ಸರ್ಕಾರ ಗಮನಿಸ್ತಾ ಇಲ್ಲ. ಸರ್ಕಾರ ಈ ಕೆಲಸನ ಸರ್ಕಾರ ಮಾಡಬೇಕು. 98, 99 ಅಬೌವ್ ಎಲ್ಲ ತೆಗ್ದಿರೋ ಅಂಥ ಪರ್ಸೆಂಟೇಜು ಮಕ್ಕಳಿಗೆ ಸ್ಲಮ್ಮಲ್ಲಿ ಏನು ಅತಿ ಹೆಚ್ಚು ಓದಿ ಸ್ಲಮ್ ಜನಗಳಲ್ಲೇ
ತುಂಬ ಹೆಚ್ಚಾಗಿ ಹೈಯೆಸ್ಟ್ ಸ್ಕೋರ್ ಬಂದಿರೋದು. ಆ ಮಕ್ಕಳನ್ನ ಗುರುತಿಸಿ ಸರ್ಕಾರ ಪ್ರೋತ್ಸಾಹ ಮಾಡಬೇಕಾಯಿತು. ಇದುವರೆಗೂ ಯಾವ ಕೆಲಸನೂ ಆಗ್ತಾಯಿಲ್ಲ ಸರ್ಕಾರದಿಂದ. ಆದರೆ ಇಲ್ಲಿ ಜೀವನಹಳ್ಳಿ ನಾರಾಯಣ್ ಸರ್ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಅವರು ಮಕ್ಕಳನ್ನ ಗುರುತಿಸಿ ಇವಾಗ 5 ಜನಕ್ಕೆ ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ. ಮುಂದಿನ ಮಟ್ಟಕ್ಕೆ ಒಂದು 10 ಜನಕ್ಕೆ 20 ಜನಕ್ಕೆ ಪ್ರತಿಭಾ ಪುರಸ್ಕಾರ ಮಾಡಲಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ.